ಅವಾಯ್ಡ್ ಮಾಡೋ ಹಾಗೆ ಮಾಡಿದ್ದು ನೀನು. ನಾನಾ? ಅಂತ ತಪ್ಪು ನಾನೇನು ಮಾಡಿದೆ? ಯಾಕೆ ನೀನೇನು ತಪ್ಪು ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದ್ದಿದ್ರೆ ಇಲ್ಲಿವರೆಗೂ ಬಂದು ಹೀಗೆ ಕೇಳ್ತಾ ಇರಲಿಲ್ಲ ದಿವ್ಯಾ. ನಮ್ಮ ಪ್ರೀತಿ ವಿಷಯನ ನಿಮ್ಮ ಮನೇಲಿ ಹೇಳ್ತೀನಿ ಅಂತ ಹೇಳಿನೇ 2 ವರ್ಷ ಆಯಿತು, ಆದರೆ ಇನ್ನೂ ಹೇಳಿಲ್ಲ. ನಮ್ಮಪ್ಪ ಫಾರಿನ್ನಲ್ಲಿದ್ದಾರೆ, ಹಾಗೆ ಹೀಗೆ ಅಂತ ಕತೆ ಹೇಳ್ತಾನೆ ಇರ್ತೀಯ. ಅದಕ್ಕಿನ್ನೂ ಟೈಮ್ ಇದೆ ದಿವ್ಯಾ. ಓ, ಟೈಮ್ ಇದೆಯಾ? ಅದು ನಿನಗಿರ್ಬೋದು, ನನಗಲ್ಲ. ಹಾಗಂತ ಮಾತಾಡ್ಸೋದೇ ನಿಲ್ಸ್ಬಿಡೋದಾ? ಹೌದು, ನೀನು ನನ್ನನ್ನು ಮದುವೆ ಆಗೋದು ನಿಜನೇ ಆಗಿದ್ದಿದ್ರೆ ನೀನು ಇಷ್ಟು ಲೇಟ್ ಮಾಡ್ತಾ ಇರಲಿಲ್ಲ. ದಿವ್ಯಾ, ನಮ್ಮನೆ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ನಮ್ಮಿಬ್ಬರು ವಿಷಯ ಹೇಳಕ್ಕಾಗ್ಲಿಲ್ಲ. ಓ, 2 ವರ್ಷದಿಂದ ನಿಮ್ಮ ಮನೆ ಪರಿಸ್ಥಿತಿ ಹಾಗೇ ಇದೆಯಾ? ಇದ್ರೂ ಇರ್ಬೋದು. ನೋಡಿ ಸರ್, ನಮ್ಮನೆ ಪರಿಸ್ಥಿತಿ ಬದಲಾಗಿದೆ. ಆ ಪರಿಸ್ಥಿತಿ ನನ್ನನ್ನು ಬದಲಾಯಿಸಿದೆ. ಅಂದ್ರೆ ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ಮೊದಲು ನಿಮ್ಮ ಮನೇಲಿ ನಮ್ಮಿಬ್ರು ಪ್ರೀತಿ ವಿಷಯನ ಹೇಳಿ ಆಮೇಲೆ ಮಾತಾಡ್ಸಕ್ ಬಾ ಅಂತ ಹೇಳ್ತಾ ಇದ್ದೀನಿ. ಫ್ಲೈಟ್ ಹತ್ತೋಕೆ ಭಯ ಇರೋನೋ ಪ್ರಪಂಚನ ಸುತ್ತೋ ಕಣ್ಸನ್ನ ಕಾಣಬಾರ್ದು. ಮನೆಯವ್ರ ಹತ್ರ ಹೇಳೋ ಧೈರ್ಯ ಇಲ್ದೇ ಇರೋನೋ ಪ್ರೀತಿನ ಉಳಿಸ್ಕೊಳ್ಳೋ ಕನಸು ಕೂಡ ಕಾಣಬಾರ್ದು. ದಿವ್ಯಾ, ಆದ್ರೆ ಇನ್ನು ಮುಂದೆ ನೀನು ನನ್ನ ಮುಖ ನೋಡಬೇಕು ಅಂದ್ರೆ ಅದು ನಿಮ್ಮ ಮನೇಲಿ ನಮ್ಮಿಬ್ರು ವಿಷಯ ಹೇಳಿದ ಮೇಲೆ ಬಾ. ಅಲ್ಲಿವರೆಗೂ ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡ. ದಿವ್ಯಾ, హలో నమస్తే అండి. అక్కడ కార్తీక్ వచ్చారా? రాలేదా? ఏం లేదు, ఇట్స్ ఓకే, థ్యాంక్ యూ. హలో, బెంగళూరు నుంచి మాట్లాడుతున్నాను. అక్కడ కార్తీక్ వచ్చారా? రాలేదా? ఏం లేదు, ఊరికే అడిగాను. ఓకే, థ్యాంక్ యూ. ರೀ, ಏನ್ರಿ ಆಗಿದೆ ನಿಮಗೆ? ಮಲ್ಕೊಳ್ಳೋದು ಬಿಟ್ಟು ಇಲ್ಲೇನು ಮಾಡ್ತಿದ್ದೀರಾ? ತೆಲುಗುಲಿ ಯಾರ ಜೊತೆ ಮಾತಾಡ್ತಿದ್ದೀರಾ? ಊರ್ಬಿಳ, ಕಾರ್ತಿಕ್ ಇನ್ನೂ ಮನೆಗೆ ಬಂದಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಏನ್ರಿ ಆಗಿದೆ ನಿಮಗೆ? ಕನಸು ಕಂಡ್ರಾ? ಹೈದ್ರಾಬಾದ್ಗೆ ಹೋಗಿರೋ ಕಾರ್ತಿಕ್ ಮನೆಗೆ ಹೇಗೆ ಬರ್ತಾನೆ? ಊರ್ಬಿಳ, ಹೈದರಾಬಾದ್ ಬ್ರ್ಯಾಂಚ್ನಿಂದ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಮೀಟಿಂಗ್ ಕ್ಯಾನ್ಸಲ್ ಆದರೂ ಅವ್ನು ಮನೆಗೆ ಯಾಕೆ ಬಂದಿಲ್ಲ ಅಂತ ನಾನು ಟೆನ್ಷನ್ ಆಗ್ತಾ ಇದೆ. ಹಾ, ನೀವು ಅಣ್ಣ ತಮ್ಮ ಇಬ್ಬರು ಇದ್ದೀರಲ್ಲ, ಅವನ್ನ ಹೆಗಲ ಮೇಲೆ ಹೊತ್ಕೊಂಡು ಬೆಳೆಸ್ತಿದ್ದೀರಾ. ಅಲ್ಲ ರೀ, ಹೀಗೆ ಮಾಡಿದ್ರೆ ಅವನಿಗೆ ಜವಾಬ್ದಾರಿ ಬರೋದು ಯಾವಾಗ? ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋದು ಯಾವಾಗ? ಈಗ ಮೀಟಿಂಗ್ ಕ್ಯಾನ್ಸಲ್ ಆಗಿದ್ರು ಅವನು ಅಲ್ಲಿಂದ ಹೊರಡಕ್ಕೆ ಬೆಳಗ್ಗೆ ಆಗುತ್ತೆ ತಾನೆ? ಅಷ್ಟು ಅರ್ಥ ಆಗಲ್ವಾ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಕಾರ್ತಿಕ್ ಅಂತ ಬುಕ್ ಮಾಡಿದ ಫ್ಲೈಟ್ನಲ್ಲಿ ಅವ್ನು ಹೋಗಿಲ್ಲ. ಅವನಿಗೆ ಅಂತ ಬುಕ್ ಮಾಡಿದ ಹೋಟೆಲ್ಗೂ ಅವ್ನು ಹೋಗಿಲ್ಲ. ಹಾಗಾದ್ಮೇಲೆ ಎಲ್ಲೂ ಹೋದ? ಆಫೀಸಿಗೆ ಹೋಗಿಲ್ಲ ಅಂದಮೇಲೆ ಮನೆಗೆ ಬರ್ಬೇಕು ತಾನೆ? ಅಲ್ಲಿ ಆಫೀಸ್ಗೂ ಹೋಗಿಲ್ಲ, ಇಲ್ಲಿ ಮನೆಗೂ ಬಂದಿಲ್ಲ. ಟೆನ್ಷನ್ ಆಗಲ್ಲ? ಏನೋ ಅವ್ನು ಹೈದ್ರಾಬಾದ್ಗೆ ಹೋಗಿಲ್ವಾ? ಅಯ್ಯೋ ದೇವ್ರೆ, ಅವ್ನು ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಮತ್ತಿನ್ನೆಲ್ಲರೂ ಹೋಗಿರ್ತಾನೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಇರಿ, ಯಾವುದಕ್ಕೂ ಅಕ್ಕನಿಗೊಂದು ಮಾತು ಹೇಳಿ ಬಂದ್ಬಿಡ್ತೀನಿ. ಇರು, ನಿನಗೆ ಸ್ವಲ್ಪ ತಲೆ ಏನಾದ್ರು ಇದೆಯಾ? ನೀನು ಹೋಗಿ ಅಕ್ಕನಿಗೆ ಹೇಳು, ಅಕ್ಕ ಹೋಗಿ ಅಣ್ಣನಿಗೆ ಹೇಳ್ತಾರೆ. ಅಣ್ಣ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಪಾಪ ಈ ವಯಸ್ಸಿನಲ್ಲಿ ಅವ್ರಿಗೆ ಯಾಕೆ ಟೆನ್ಷನು? ಹಾಗಾದ್ರೆ ಈಗ ಏನ್ರಿ ಮಾಡೋದು? ನಾನೇ ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತ. ನಿಮಗೆ ಪೊಲೀಸ್ ಕಮಿಷನರ್ ಪರಿಚಯ ಅಲ್ವಾ? ಅವ್ರಿಗೊಂದು ಮಾತು ಹೇಳ್ರಿ, ಈ ಥರ ನಮ್ಮ ಮನೆ ಮಗು ಕಳೆದೋಗಿದೆ ಅಂತ. ಸದ್ಯಕ್ಕೆ ಅದೆಲ್ಲ ಏನು ಬೇಡ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಾರೆ ಸುಮ್ಮನೆ ಇಶ್ಯೂ ಆಗುತ್ತೆ. ನಾನೇ ಅವನಿಗೆ ಪರಿಚಯ ಇರೋರಿಗೆಲ್ಲ ಕಾಲ್ ಮಾಡಿ ವಿಚಾರಿಸ್ತೀನಿ. ಏನೋ ಮಾಡಿ ಬೆಳಗ್ಗೆವರೆಗೂ ನೋಡೋಣ. ಆಗಲೂ ಕಾರ್ತಿಕ್ ಬರಲಿಲ್ಲ ಅಂದರೆ ನಾನು ಅಕ್ಕನಿಗೆ ಹೇಳೇ ಹೇಳ್ತೀನಿ. ಭಾವಂಗೆ ಹೇಳಬೇಡ ಅಂತ ಅಕ್ಕನ ಹತ್ರ ಹೇಳಿದ್ರೆ ಆಯಿತು. ಹಾಗೆ ಮಾಡೋಣ. ಈಗ ನೀನು ಹೋಗಿ ಮಲ್ಕೊ ಹೋಗು. ಏನ್ರಿ ಮಾತಾಡ್ತಿದ್ದೀರಾ? ನಿದ್ದೆ ಹೇಗ್ರಿ ಬರುತ್ತೆ? ಪಾಪ ಮಗು ಎಲ್ಲಿದೆಯೋ ಏನೋ, ಏನು ಮಾಡ್ತಿದ್ದಾನೋ ಏನೋ, ನನಗೆ ನಿದ್ದೆ ಬರಲ್ಲ. ರೀ, ಒಂದು ಕೆಲಸ ಮಾಡಿ, ಬೇರೆ ಯಾರಿಗಾದ್ರೂ ಫೋನ್ ಮಾಡಿ ತೆಲುಗುಲಿ ಕೇಳ್ರಿ ಕಾರ್ತಿಕ್ ಬಂದಿದ್ದಾನ ಅಂತ. హలో, అక్కడ మన కార్తీక్ వచ్చారా? రాలేదా? ఓకే, ఏం లేదు, మళ్ళీ నేను ఫోన్ చేస్తానండి. థ్యాంక్ యూ. అల్లు ಬಂದಿಲ್ಲ.
ಕೂಗ ಕೋಳಿಗೆ ಖಾರ ಮಸಾಲೆ ಮೇಕೆಗೆ ಮಿರ್ಚಿ ಮಸಾಲೆ ಆಹಾ ಬಿರಿಯಾನಿ ಬಾಯಲ್ಲಿ ನೀರು ಸುರಿಯಾಲಿ ಪೀಸ್ ಎಷ್ಟಿದೆ ಆಹಾ ಇದೆ ಯಾರಿದು ಊಟ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತಾ ಇರೋದು? ಓ ಚಿಕ್ಕಪ್ಪ. ಚಿಕ್ಕಪ್ಪ ಎಲ್ಲೋ ಇದೆಯಾ? ಮನೇಲಿದ್ದೀನಿ. ವೈ? ಕಾರ್ತಿಕ್ ನಿನ್ ಜೊತೆ ಇದ್ದಾನಾ? ಇಲ್ಲ ಚಿಕ್ಕಪ್ಪ, ಅವ್ನು ಹೈದ್ರಾಬಾದ್ ಹೋದ್ನಲ್ಲ. ಅವ್ನು ಹೈದರಾಬಾದ್ ಹೋಗಿಲ್ವೋ? ಸ್ವಲ್ಪ ಹೋಗಿ ಅವ್ನು ಎಲ್ಲಿದ್ದಾನೆ ಅಂತ ನೋಡ್ತೀಯಾ? ಓ ಹಂಗ, ಸರಿ ಚಿಕ್ಕಪ್ಪ. ಈಗ ತಾನೇ ಊಟ ಶುರು ಮಾಡಿದ್ದೀನಿ, ಊಟ ಮುಗಿಸ್ಬಿಟ್ಟು ಹುಡ್ಕೊಂಬಂದ್ಬಿಡ್ತೀನಿ. ಊಟ ಅಂತೆ ಊಟ. ಕಾರ್ತಿಕ್ ಮನೆಗೆ ಬಂದಿಲ್ಲ ಅಂತ ನಾವೆಲ್ಲ ಟೆನ್ಷನಲ್ಲಿ ಬಿದ್ದು ಒದ್ದಾಡ್ತಾ ಇದೀವಿ. ನಿನ್ ಊಟನೇ ಹೆಚ್ಚಾಯ್ತಾ? ಊಟನ ಆಮೇಲೆ ಮಾಡ್ಕೋ ಅಂತೆ. ಹೋಗಿ ಮೊದಲು ಕಾರ್ತಿಕ್ ಎಲ್ಲಿದೆ ಅಂತ ಹುಡ್ಕೋ. ಅದು ಹಂಗಲ್ಲ ಚಿಕ್ಕಪ್ಪ, ಬಿರಿಯಾನಿ. ಕಾರ್ತಿಕ ಎಲ್ಲಿದೆ ಅಂತ ಹುಡುಕ್ತೀಯಾ ಅಥವಾ ನಾನೇ ಅಲ್ಲಿಗೆ ಬರಲ್ಲ? ಹೋಗ್ತೀನಿ, ಅದಕ್ಕೆ ಯಾಕೆ ಹಂಗೆ ಗದ್ರತೀರಾ? ಫೋನ್ ಮಾಡು. ಈ ಬಾಮೈದ ಯಾವಾಗಲೂ ನಂಗೆ ತೊಂದರೆ ಕೊಡೋದೇ ಕೆಲಸ. ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ವೇ? ಮತ್ತೆ ಮಾಡ್ಬಿಟ್ರೆ ಕಷ್ಟ. ಬಾಮೈದ ಅಮುಲ್ ಬೇಬಿ, ಏನ್ ಮಾಡ್ತಾ ಇದೀಯ ನೀನು? ಹೀಗ್ ಮಾಡ್ಲಿಲ್ಲ ಅಂದ್ರೆ ಬ್ಲಡ್ ನಿಲ್ಲಲ್ಲ. ಅದಕ್ಕೆ ಒಳ್ಳೆ ಕತೆ ಆಯ್ತಲ್ಲ ಸತ್ಯ ನಿಂದು. ಎಲ್ಲದಕ್ಕೂ ನೀನ್ ಯಾಕೆ ರೇಗೋದು? ಇವಾಗ ನಾನು ಏನ್ ಮಾಡ್ಬಾರ್ದು ಮಾಡ್ದೆ? ಕೋಪ ಅನ್ನೋದು ಬೇರೆಯವ್ರ ತಪ್ಪಿಗೆ ನಮಗ್ ನಾವೇ ಕೊಟ್ಕೊಳ್ಳೋ ಶಿಕ್ಷೆ ಅನ್ನೋದು ಗೊತ್ತಾ? ಆದ್ರೂ ನೀನ್ ಯಾಕೆ ಹೀಗೆಲ್ಲ ಕೋಪ ಮಾಡ್ಕೊಂಡ್ರೆ ಆಯುಸ್ ಕಡಿಮೆ ಆಗುತ್ತಂತೆ. ನನ್ನ ಆಯ್ಸ್ ಕಡಿಮೆನಾದ್ರೂ ಆಗ್ಲಿ ಹೆಚ್ಚಾದ್ರೂ ಆಗ್ಲಿ ನಿನ್ಗೇನು?